ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಹಾಸ್ಪಿಟಲ್ ವ್ಲಾಗು ಮತ್ತು ವರಮಹಾಲಕ್ಷ್ಮಿ ಹಬ್ಬದ್ದು ಸೆಲೆಬ್ರೇಷನು ಎರಡೂ ಕೂಡ ಹಾಕಿದ್ದೀನಿ. ಹಾಗೆಯೇ ಕೊನೆ ತನಕ ವಿಡಿಯೋ ನೋಡಿ. ನೀವು ಕೇಳ್ತಿದ್ರಲ್ಲ, ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಆದರೆ ಇಲ್ಲ ಅಂತ ಅಂದರೆ ಇದಿಷ್ಟೇ ವಿಡಿಯೋ. ಏನಕ್ಕೆ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದರೆ, ಡೆಲಿವರಿ ಆದಮೇಲೆ 1.5 ಮಂತ್ ತನಕ ಚೆಕಪ್ ಇರುತ್ತೆ. ಅಂದರೆ ವೀಕ್ಲಿ 1 ಟೈಮ್ ಹೋಗಲೇಬೇಕು, ಅಥವಾ 6 ವೀಕ್ಸ್ ಬರಬೇಕು ಅಂತ ಹೇಳಿದರು. ಸರಿ ಆಯಿತು ಅಂತ ಹೋಗಿದ್ವಿ. ಆಲ್ರೆಡಿ ನಾನು 2 ಡೇಸ್ ಡೆಲಿವರಿ ಆಗಿ 2 ಡೇಸು ಬರೋಕ್ಕೆ ಹೇಳಿದ್ರು. ಬಿ ಪಿ ಬೇರೆ ಇತ್ತಲ್ಲ, ಹಾಗಾಗಿ ಚೆಕಪ್ಗೆ. ಅದಾದಮೇಲೆ 3 ಡೇಸ್ ಬಿಟ್ಕೊಂಡು ಬರೋಕ್ಕೆ ಹೇಳಿದ್ರು. ಹೋಗಿದ್ದೆ. ಸೊ ಇದು ಯಾವಾಗ ಮಾಡಿದ್ದೀನಿ ಅನ್ನೋದು ನನಗೆ ಮರ್ತೋಗ್ಬಿಟ್ಟಿದೆ. ವಿಡಿಯೋ ಎಡಿಟ್ ಮಾಡೋಕ್ಕೂ ಆಗ್ತಿಲ್ಲ, ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ಒಟ್ಟಲ್ಲಿ ಹಾಸ್ಪಿಟಲ್ಗೆ ಹೋಗಿರೋದು. ಸ್ಟಿಚಸ್ ರಿಮೂವ್ ಮಾಡೋದು ಬೇರೆ ಇತ್ತು, ಹಾಗಾಗಿ ಹೋಗಿರೋದು. ಡಾಕ್ಟ್ರು ಚೆಕ್ ಎಲ್ಲ ಮಾಡಿದ್ರು. ಬಿ ಪಿ ಸ್ವಲ್ಪ ಕಂಟ್ರೋಲು ಬಂದಿತ್ತು. ಸೊ ಸ್ಟಿಚಸ್ನ ರಿಮೂವ್ ಮಾಡಿಸ್ಕೊ ಅಂತ ಹೇಳಿದ್ರು. ಹೋದೆ. ಸಿಸ್ಟ್ರು ರಿಮೂವ್ ಮಾಡೋಕ್ಕೆ ಬಂದರು. ನೋವಾಗುತ್ತಾ ಅಂತ ಕೇಳಿದೆ. ಆಗುತ್ತೆ ಅಂತ ಹೇಳಿದ್ರು. ನಾನು ಎದ್ರುಕೊಂಡೆ. ಆ ಥರ ಏನಾಗಲ್ಲ, ಸ್ವಲ್ಪ ನೋವಾಗುತ್ತೆ ಅಂತ ಅಂದರು. ಆದರೂ ನಾನು ಎದ್ರುಕೊಂಡೇ ಇದ್ದೆ. ಏನಾಗಲ್ಲ ಬಿಡು ಅಂತ ಹೇಳಿ ಸಮಾಧಾನ ಮಾಡಿದ್ರು. ಏಕೆಂದರೆ ಚೆರಿದ್ರಲ್ಲಿ ಏನು ಮಾಡ್ಬಿಡು ಅಂದರೆ, ನನಗೆ ಹೇಳ್ದೇ ಬೇಗ ಟಕ್ ಟಕ್ ಅಂತ 2 ಕಡೆನೂ ಹಾಕಿರ್ತಾರೆ. ಆ ಕಡೆ ಲಾಸ್ಟು ಮತ್ತು ಈ ಕಡೆ ಎಡ್ಜಲ್ಲಿ. ಅದನ್ನು ಕಟ್ ಮಾಡಿಬಿಟ್ಟು ರಬ್ ಮಾಡಿಬಿಟ್ಟಿದ್ರು. ಅವಾಗ ನನಗೆ ಸ್ವಲ್ಪ ಪೇಯ್ನ್ ಆಗಿತ್ತು. ಅದೇ ಥರ ಮಾಡಿಬಿಡ್ತಾರೇನೋ ಅಂದ್ಬಿಟ್ಟು ನಾನು ಫಸ್ಟೇ ಕೇಳಿಕೊಂಡೆ. ಸೊ ಆಮೇಲೆ ಏನೂ ಇಲ್ಲ ಅಂದರು. ಆದರೂ ಅದು ನೆನಪಿಗೆ ಬಂತು 1 ಸೆಕೆಂಡು. ಆಮೇಲೆ ಸಿಸ್ಟ್ರು ಬಂದು ಎಡ್ಜ್ ಕಟ್ ಮಾಡಿಬಿಟ್ಟು ರಬ್ ಮಾಡಿದ್ರು. ಏನು ನೋವಾಗಲಿಲ್ಲ ನನಗೆ. ಬಟ್ ಅವ್ರೇನು ಮಾಡಿದ್ದಾರೆ, ಒಂದು ಕಡೆ ಮಾತ್ರ ಇದನ್ನು ಕಟ್ ಮಾಡಿದ್ದಾರೆ, ಸ್ಟಿಚ್ಚನ್ನ. ಇನ್ನೊಂದು ಕಡೆ ಹಾಗೆ ಬಿಟ್ಬಿಟ್ಟಿದ್ದಾರೆ. ಅದು ನಾನು ಅಲ್ಲಿ ನೋಡ್ಕೊಂಡಿಲ್ಲ. ಇದೇನು ಒಂದು ಕಡೆ ಮಾಡಿದಾಗ ಆಯ್ತಲ್ಲ, ಇನ್ನೊಂದು ಕಡೆ ಮಾಡಿಲ್ವಲ್ಲ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ನಾನು ಕೇಳೋಕ್ಕೆ ಹೋಗಲಿಲ್ಲ, ನೋಡ್ಕೊಳ್ಳೂ ಇಲ್ಲ. ಸೊ ಅವರು ಸ್ಟಿಚ್ನ ರಿಮೂವ್ ಮಾಡಿದ್ರು. ಮಾಡಿಸ್ಕೊಂಡು ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಬಂದೆ ನಾನು. ಓಕೆ, ಗಾಯ ಎಲ್ಲ ಚೆನ್ನಾಗಿ ಕ್ಯೂರ್ ಆಗಿದೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಅಲ್ಲಿಂದ ತೋರಿಸ್ಕೊಂಡು ಮನೆಗೆ ಬಂದುಬಿಟ್ಟೆ. ನಾನು ಬಂದಮೇಲೆ ನೋಡ್ತೀನಿ ಚುಚ್ಚಿದಂಗೆ ಆಗ್ತಿತ್ತು. ನಾನು ಹಾಗೆ ನೋಡಿಕೊಂಡೆ. ಅಲ್ಲಿ ವಯರೋ ಏನೋ ಅದರಿಂದ ಏನರಿಂದ ಹೊಲಿಗೆ ಹಾಕಿರ್ತಾರೆ, ಅದು ಎಡ್ಜಲ್ಲಿ ಕಟ್ಟಿದ್ದ ಹಾಗೆ ಇತ್ತು. ಆಮೇಲೆ ನಾನು ನಮ್ಮ ಮನೇಲಿ ತೋರಿಸ್ದೆ, ಕರೆದ್ಬಿಟ್ಟು ನೋಡಿ ಈ ಥರ ಇದೆಯಾ ಅಂತ ಹೇಳಿಬಿಟ್ಟು. ನಮ್ಮ ಮನೇಲಿ ನೋಡಿಬಿಟ್ಟು ಹೌದು ಐತೆ ಅಂತೇಳಿ ಡಾಕ್ಟ್ರಿಗೆ ಇಮಿಡಿಯೇಟ್ ಕಾಲ್ ಮಾಡಿದ್ರು. ಡಾಕ್ಟ್ರು ಏನಾಗಲ್ಲ, ಒಂದು ಕಟ್ ಮಾಡಿಸ್ಕೊಳ್ಳೋರಂತೆ, ಬಿಡಿ ತೆಗೆಸ್ಕೊಳ್ಳೋರಂತೆ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ಕಟ್ ಮಾಡಿಬಿಟ್ಟು ಅದು ಮತ್ತೆ ನೀಟಾಗಿ ಅದಕ್ಕೆ ಔಷಧಿ ಹಚ್ಬಿಟ್ಟು ಕಳಿಸ್ಕೊಟ್ರು. ಸೊ ಈ ಥರ ಆಯಿತು. ಸಿಸ್ಟ್ರು ಮಾಡಿದ್ದು ಎಡವಟ್ಟಿಂದ ನಾನು ಅನುಭವಿಸ್ಬೇಕಾಗಿತ್ತು. ಮರ್ತ್ಕೊಂಡ್ಬಿಟ್ಟಿದ್ರೆ ಏನು ಮಾಡೋದು ಅಂತ ಬೇರೆ ಭಯ ಆಗ್ತಿತ್ತು. ಅದು ಚುಚ್ಚಿದಂಗೆ ಪೇಯ್ನ್ ಆಗ್ತಾಯಿತ್ತು ನನಗೆ. ಹಂಗಾಗಿ ಗೊತ್ತಾಯಿತು, ಇಲ್ಲಾಂದರೆ ಗೊತ್ತಾಗ್ತಿರ್ಲಿಲ್ಲ. ಸೊ ಈ ಥರ ಮಾಡಿದರು ಸಿಸ್ಟ್ರು. ಹುಷಾರಾಗಿ ನಾವು ಅಲ್ಲೇ ನೋಡಿಕೊಂಡು ಅಲ್ಲೇ ಮಾಡಿಸ್ಕೋಬೇಕು. ಮತ್ತೆ 1 ವೀಕ್ ನಾನು ವೆಯ್ಟ್ ಮಾಡಿದೆ. ಸುಮ್ಮನೆ ಅದಕ್ಕೋಸ್ಕರನೇ ಅಂತ ಏನಕ್ಕೆ ಹೋಗೋದು ಅಂದ್ಬಿಟ್ಟು ಏನು ಹೋಗಲಿಲ್ಲ. ಏನಾಗಲ್ಲ, 1 ವೀಕೇ ಬಿಟ್ಟು ಬನ್ನಿ ಅಂದ್ರಲ್ಲ. ಸೊ ಹಾಗಾಗಿ 1 ವೀಕ್ ಆದಮೇಲೆ ಹೋಗಿ ಅದನ್ನು ರಿಮೂವ್ ಮಾಡಿಸ್ಕೊಂಡೆ. ಇದು ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗು. ನಮ್ಮಮ್ಮ ಮನೇಲಿದ್ದೀನಲ್ಲ, ಇಲ್ಲೇ ಮಾಡ್ತಾಯಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿದ್ವಿ. ಅದನ್ನು ತೊಗೊಂಡಿದ್ದನ್ನ ನಾನಲ್ಲಿ ವೀಡಿಯೋ ಮಾಡೇ ಇಲ್ಲ. ಅವತ್ತಿನ ದಿನವೇ ಅಲ್ಲೇ ಹೋಗಿ ಮಂಡ್ಯದಲ್ಲೇ ಶಾಪ್ ಮಾಡಿದ್ದು. ಬಟ್ ಅದನ್ನು ನಾನು ವೀಡಿಯೋ ಏನು ಮಾಡ್ಕೊಂಡಿರಲಿಲ್ಲ. ಸೊ ದೇವರಿಗೆ ಸ್ಯಾರಿನ ಉಡಿಸಿದ್ದು ನಾನೇ. ನಮ್ಮಮ್ಮ ನೀನೇ ಉಡಿಸು ಅಂತ ಹೇಳಿದ್ರು. ಸೊ ಬೆಳಗ್ಗೆ ಅವರು ಎಲ್ಲನೂ ರೆಡಿ ಮಾಡಿಕೊಂಡ್ರು. ಪಾಪ ರಾತ್ರಿ ಎಲ್ಲ ಇದು ಮಾಡಿಕೊಂಡು ರೆಡಿ ಮಾಡಿದ್ರು. ನಾನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಾನೇ ದೇವರಿಗೆ ಸ್ಯಾರಿನ ಉಡಿಸಿದ್ದು. ಹೇಗೆ ಉಡಿಸಿದ್ದೀನಿ ಅಂತ ಕಮೆಂಟ್ ಮಾಡಿ. ಇಷ್ಟೆಲ್ಲ ನೈಟು ನಮ್ಮಮ್ಮ ಈ ಸ್ವೀಟ್ಗಳನ್ನು ರೆಡಿ ಮಾಡಿದ್ರು. ಪೂರಿ ಆಗಿರ್ಬೋದು, ರವೆ ಉಂಡೆ, ಕರ್ಜಿಕಾಯಿ, ಇದೆಲ್ಲನೂ ಪ್ರಿಪೇರ್ ಮಾಡಿಕೊಂಡ್ರು ನೈಟು. ನೈಟೆಲ್ಲ ಕೂತ್ಕೊಂಡು ಇದನ್ನೆಲ್ಲ ಮಾಡಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಇದಿಷ್ಟು ಪ್ರಿಪೇರ್ ಮಾಡಿಕೊಂಡ್ರು. ಆಮೇಲೆ ನಾನೆದ್ದು ಸ್ನಾನ ಮಾಡಿಕೊಂಡು ದೇವರಿಗೆ ಸ್ಯಾರಿ ಮಾತ್ರ ಉಡಿಸ್ಬಿಟ್ಟು ರೆಡಿ ಮಾಡಿದ್ದು ನಾನೇ. ಈ ಥರ ಇತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಖುಷಿ ಆಯಿತು. ನಮ್ಮ ಮನೇಲಿ ಅಲ್ಲಿ ಆಚರಿಸೋಕ್ಕಾಗಲಿಲ್ಲ ಅಲ್ಲ, ಇಲ್ಲಿದ್ದೀವಲ್ಲ, ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೇ ಮಾಡಿರೋದು. ಸೊ ಪಾಪು ಮಲಗಿದ್ದಲ್ಲ, ಅವನು ಹೇಳೋಷ್ಟರಲ್ಲಿ ಫಸ್ಟು ರೆಡಿ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡಿದೆ. ಆಮೇಲೆ ಜಾನು ಮತ್ತು ಚೆರಿನೂ ಇರಲಿಲ್ಲ. ಚೆರಿ ಇದ್ದಿದ್ರೆ ಅವನು ಎಷ್ಟು ತೊಂದರೆ ಕೊಡ್ತಿದ್ದೋ. ಆ ಮನೇಲಿ ಹೋಗಿ ಮಲ್ಕೊಂಡಿದ್ದ. ಹಾಗಾಗಿ ಅವನು ಏನು
ಕ್ವಾಟ್ಲೆ ಕೊಡೋಕೆ ಅವನು ಏನಿರಲಿಲ್ಲ. ಆಮೇಲೆ ಎಲ್ಲ ರೆಡಿ ಮಾಡಿ ಆದಮೇಲೆ ಜಾನು ಮತ್ತು ಚೆರಿ ಬಂದಿದ್ದು. ಆಮೇಲೆ ಅವರು ಸ್ನಾನ ಗೀನ ಮಾಡಿಕೊಂಡು ರೆಡಿ ಆದರು. ಅವತ್ತು ಹಾಸ್ಪಿಟಲ್ಗೆ ಹೋಗೋದಿತ್ತು. ಸೊ ನಾವು ರೆಡಿ ಆಗಿಬಿಟ್ಟು ಹಾಸ್ಪಿಟಲ್ಗೆ ಹೊರಟ್ವಿ. ಅಮ್ಮ ಪೂಜೆ ಗೀಜೆ ಮಾಡ್ಕೊಳ್ತಾಯಿದ್ರು. ಅವ್ರು ಇನ್ನೂ ರೆಡಿ ಆಗಿರಲಿಲ್ಲ. ದೇವ್ರಿಗೆ ಮಾತ್ರ ರೆಡಿ ಮಾಡಿಬಿಟ್ಟು ಪೂಜೆ ಮಾಡೋಕ್ಕೆ ಹೋಗಿದ್ರು. ಫಸ್ಟು ನೀನು ರೆಡಿಯಾಗು, ದೇವ್ರಿಗೆ ಹೇಗೆ ರೆಡಿ ಮಾಡ್ತೀವಿ ನಾವು ಕೂಡ ಅದೇ ರೀತಿ ಲಕ್ಷ್ಮಿ ಕಳೆ ಒತ್ತಂಗೆ ಇರಬೇಕಂತೆ, ರೆಡಿ ಆಗಿಬೇಕಂತೆ. ಸೊ ಹಂಗಾಗಿ ರೆಡಿಯಾಗಿ ಹೋಗಿ ಅಂದ್ಬಿಟ್ಟು ನಮ್ಮಂಗೆ ಹೇಳೆ. ಆಮೇಲೆ ಅವರು ಸ್ಯಾರಿ ಗಿರಿ ಹಾಕ್ಕೊಂಡು ಬಂದರು ಪೂಜೆ ಮಾಡೋದಕ್ಕೆ. ಸೊ ಈ ಥರ ಇತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಮ್ಮ ಮನೇಲಿ ಸಿಂಪಲಾಗಿ ಈ ಥರ ನಮ್ಮಮ್ಮ ಮಾಡಿದ್ದಾರೆ. ನನಗೇನೋ ಖುಷಿ ಆಯಿತು ಅಷ್ಟೇ. ಸ್ಯಾರಿ ಎಲ್ಲ ಉಡ್ಸ್ಕೊಟ್ಬಿಟ್ಟು ಮಾಮೂಲಿ ನಂದು ಏನಿದೆ ಬೆಡ್ಡು ಬಂದ್ಬಿಟ್ಟು ನನ್ನ ಪಡಿಗೆ ನಾನು ಪಪ್ಪು ಜೊತೆ ಇದ್ದೆ. ನನ್ನದೇ ಅದು ಕೆಲಸಗಳಿರುತ್ತಲ್ಲ ಈ ಟೈಮಲ್ಲಿ, ಹಾಗಾಗಿ ಸೊ ಅಮ್ಮ ಪೂಜೆ ಗೀಜೆ ಎಲ್ಲ ಮಾಡ್ಕೋತಾಯಿದ್ರು. ಅದಾದಮೇಲೆ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಹಾಸ್ಪಿಟಲ್ಗೆ ಹೊರಟ್ವಿ. ಚೆಕಪ್ ಇತ್ತು ಅವತ್ತು ಕೂಡ. ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೊರಟ್ವಿ. ಅಮ್ಮ ಏನು ಬಂದಿರಲಿಲ್ಲ ಅವತ್ತು, ಪೂಜೆ ಎಲ್ಲ ಇತ್ತಲ್ಲ. ಸರಿ ನೀವು ಮನೇಲೇ ಇರಿ ಅಂತ ಹೇಳಿ ಬಿಟ್ಬಿಟ್ಟು ಹೋದ್ವಿ ನಾವು. ಹಾಗೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನೀವು ಯಾವ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದು, ನಾರ್ಮಲ್ ಆಯಿತಾ, ಸಿಸೇರಿಯನ್ ಆಯಿತಾ, ನೀವು BP ಇತ್ತಾ, ಆಮೇಲೆ ಏನೇನೋ ತುಂಬ ಕ್ವಶನ್ಸು, ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಎಲ್ಲನೂ ಶೇರ್ ಮಾಡಿ ಅಂತ ನನಗೆ ಕೇಳ್ತಾಯಿದ್ರು. ನಾನು ವಿಡಿಯೋ ಮಾಡಿದ್ದೀನಿ, ನಂಗೆ ಯಾವ ಹಾಸ್ಪಿಟಲ್ ಅಂತ ತುಂಬ ಸರಿ ಹೇಳಿದ್ದೀನಿ. ವಿಡಿಯೋನ ನೋಡಿ ನಾನು BP ಬಗ್ಗೆನೂ ನಿಮ್ಗೆ ಹೇಳಿದ್ದೀನಿ, ಹಾಗೆ ಡೆಲಿವರಿ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಆದರೂ ಕೂಡ ಅದನ್ನು ಪೂರ್ತಿ ನೋಡೋದೇ ಇಲ್ಲ. 9 ಮಂತ್ ಸ್ಕ್ಯಾನಿಂಗ್ ನಾನು ಯಾವಾಗ ಮಾಡಿಸಿದ್ದೀನಿ ಅನ್ನೋದ್ರ ಬಗ್ಗೆನೂ ಹೇಳಿದ್ದೀನಿ. ಆದರೂ ಕಮೆಂಟ್ ಮಾಡಿ ಕೇಳ್ತಾನೆ ಇರ್ತೀರ. ಒಂದ್ಸರಿ ಸರ್ಚ್ ಮಾಡಿ ನನ್ನ ಇದ್ರಲ್ಲಿ ಹೋಗ್ಬಿಟ್ಟು ಅಲ್ಲೇ ಸಿಗುತ್ತೆ ನಿಮಗೆ. ಯಾವ್ದು ಇದು ಬೇಕು ವಿಷಯ ಅದೆಲ್ಲ ಶೇರ್ ಮಾಡಿದ್ದೀನಿ ನಾನು, ನೀವು ಕೇಳೋ ಎಲ್ಲದಕ್ಕೂ. ಅಂದರೆ ಹಾಸ್ಪಿಟಲ್ ಬಿಲ್ ಬಗ್ಗೆ ನಾನು ಶೇರ್ ಮಾಡಿಲ್ಲ, ಅದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜಾನು ಇದ್ದಿದ್ರೆ ಸರಿ ಹೋಗ್ತಿತ್ತು, ಏಕೆಂದರೆ ಅವ್ರಿಗೆ ಡೀಟೇಲಾಗಿ ಗೊತ್ತಿರುತ್ತೆ. ಏಕೆಂದರೆ ಎಲ್ಲ ಕಡೆನೂ ಅವರೆಲ್ಲ ಅಮೌಂಟ್ ಕೊಟ್ಟಿರೋದು, ಹಂಗಾಗಿ ಅವರಿದ್ದರೆ ಚೆನ್ನಾಗಿರೋದು. ಎಲ್ಲ ಇನ್ ಡೀಟೇಲಾಗಿ ಹೇಳೋರು. ನನಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಕೇಳಿಬಿಟ್ಟು ನಿಮಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಏನಾದ್ರೂ ಇನ್ನೂ ಹೆಚ್ಚು ಕಡಿಮೆಯಲ್ಲಿ ಹೇಳಿದರೆ ಬೇಕಾದ್ರೆ ಜಾನುಕಲ್ಲಿ ಹೇಳಿಸ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡಬೇಕಿತ್ತು, ಮಾಡೋಕ್ಕಾಗಿರಲಿಲ್ಲ. ಅದೇ ಹೇಳಿದ್ನಲ್ಲ, ಹಾಸ್ಪಿಟಲ್ ಬಿಲ್ಲು ಎಷ್ಟಾಯಿತು ಹೇಳಿ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿದರು. ಹಾಗೆ ತುಂಬ ಕ್ವಶನ್ಸ್ನು ಕೇಳಿದ್ದಾರೆ. ಅದಕ್ಕೆಲ್ಲ ನಾನು ಸ್ವಲ್ಪ ಲೇಟ್ ಆದರೂ ಆನ್ಸರ್ ಮಾಡ್ತೀನಿ. ನಾನು ವಿಡಿಯೋ ಮಾಡಿ ಅಂತ ಕೆಲವ್ರು ಕೇಳಿದ್ದಾರೆ. ಪ್ರೆಗ್ನೆಂಟ್ಸ್ ಅನಿಸುತ್ತೆ ಪಾಪ, C-ಸೆಕ್ಷನ್ ಬಗ್ಗೆ ಹೇಳಿ ಅಂತೆಲ್ಲ ಕೇಳಿದರು. ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಈಗ ಏನಂತ ಹೇಳಿದ್ರೆ, ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಅಂತ ಕೇಳಿದರು, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಹಾಸ್ಪಿಟಲ್ದು ಬಿಲ್ಲು ಎಷ್ಟಾಯಿತು ಹೇಳಿ ಅಂತ ಕಮೆಂಟ್ಸ್ ಮಾಡಿದರು. ಅವ್ರಿಗೂ ಹೆಲ್ಪ್ ಆಗುತ್ತೆ ಹೇಳಿ ಅಂತ. ಸೊ ಹಾಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಮಾಡ್ತೀನಿ ಅಂತ ಹೇಳಿದೆ, ಆದರೆ ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಜಾನುಗಾದರೆ ಕರೆಕ್ಟಾಗಿ ಗೊತ್ತು ಅಲ್ವಾ, ಅದಕ್ಕೆ ಅವ್ರು ಬಂದಮೇಲೆ ವಿಡಿಯೋ ಮಾಡೋಣ ಅಂದ್ಕೊಂಡು ಸುಮ್ಮನಿದ್ದೆ. ಅಷ್ಟರಲ್ಲಿ ಅವರು ಬಂದರು. ಸೊ ಇನ್ಸೂರೆನ್ಸ್ ಇತ್ತು ನಮ್ಮದು, ಅವ್ರ ಕಂಪ್ನಿಯಿಂದ ಇನ್ಸೂರೆನ್ಸ್ ಇತ್ತು. ಎಷ್ಟೋ ಕೊಡ್ತಾರೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ಅಮೌಂಟ್ ನಾವು ಪೇ ಮಾಡಿದ್ರೆ ಟಾಪಪ್ ಆಗಿ ಎಕ್ಸ್ಟ್ರಾ ಅಮೌಂಟ್ಗೆ ನಾವು ಇನ್ಸೂರೆನ್ಸ್ನ ಮಾಡಿಸ್ಕೋಬೋದು. ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೀವಿ. ಈಗ ಇಲ್ಲಿ ಹಾಸ್ಪಿಟಲ್ಗೆ ಎಷ್ಟಾಯಿತು ಏನು ಅನ್ನೋದನ್ನ ಜನನೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. 7 ಜನ ಕೇಳಿಸಲ್ಲ. ಗಾಡಿ ಪ್ಯಾಕೇಜು 86,000 ಪ್ಯಾಕೇಜು ಕ್ಲಿಯರ್. ಅದರಲ್ಲಿ ಮಕ್ಕಳದು ಅಂತ ಎಲ್ಲ ಸೇರಿ ಮಕ್ಕಳದು 1 ಲಕ್ಷ ತಗೊಂತಾರೆ. ಇವಾಗ ನಮ್ದಾಗಿದ್ದು 56,000 ರೂಪಾಯಿ ಮೆಡಿಕಲ್ ಆಪರೇಷನ್ ಚಾರ್ಜಸ್. ಅದು ಇನ್ಸೂರೆನ್ಸ್ ಅಲ್ಲಿ ಕ್ಲೈಮ್ ಆಗಿರೋದು. ಕ್ಲೈಮ್ ಆಯ್ತು ಫುಲ್ಲು. ಎಕ್ಸ್ಟ್ರಾ ನಮ್ಮ ಕೈಯಿಂದ ಖರ್ಚಾಗಿರೋದು ಬರೀ ಮೆಡಿಕಲ್ಗೆನೆ. ಮೆಡಿಕಲ್ ಊಟದೆಲ್ಲ ಬಿಟ್ಟು ಬರೀ ಇದಕ್ಕೇನೆ ಒಂದು 40,700 ಎಷ್ಟೋ ಸಮಥಿಂಗ್ ಆಗಿರೋದು. 40,000 ಆಯ್ತು ಪುಪ್ಪಿ. ನಿಜ 41,000 96,000 ಆದಂಗೆ ಆಯ್ತು ಪುಪ್ಪಿ. ಇನ್ನು ಸಣ್ಣ ಪುಟ್ಟದ್ದು ಊಟ ತಿಂಡಿ, ನಿಮ್ ಪೆಟ್ರೋಲು, ನೀವು ಒಂದು ವಾರ ಇರ್ತೀರಲ್ಲ ಅದು 10,000 ಅಂತ ಅನ್ಕೊಳ್ಳಿ. ಒಟ್ಟಿನಲ್ಲಿ 1,10,000 ತನಕನೂ ಆಗುತ್ತೆ ಅಲ್ವ ಜನ? 1 ಲಕ್ಷ ಬೇಕು. 1 ಲಕ್ಷ ಅಂತೂ ಮಿನಿಮಮ್ 1 ಲಕ್ಷ ಅಂತೂ ಬೇಕು. ಅದ್ರ ಮೇಲೆ ಎಕ್ಸ್ಟ್ರಾ ಒಂದು 10,000 ಕೊಡಿ. ಹೋಟೆಲ್ ಊಟ ಮಾಡ್ತೀನಿ ಅಂದರೆ ಮತ್ತು ಓಡಾಡೋಕ್ಕೆ ಪೆಟ್ರೋಲ್ ಎಲ್ಲನೂ ಹಾಕ್ಕೊಂಡ್ರೆ ನಿಮಗೆ 1,10,000 ತನಕ ಅಮೌಂಟ್ ಆಗುತ್ತೆ. ಸೊ ನಮಗೆ ಹಾಸ್ಪಿಟಲ್ ಬಿಲ್ ಆಗಿರೋದು ಈಗ ಊಟದ್ದೇ ಅದೆಲ್ಲ ಬಿಟ್ಬಿಟ್ರೆ ಬರೀ ಹಾಸ್ಪಿಟಲ್ ಬಿಲ್ಲೇ 1 ಲ್ಯಾಕ್ ಆಗಿದೆ ಅಲ್ವ ಜನ? ಅದಾದ್ಮೇಲೆ ನಮಗೆ ಎಕ್ಸ್ಟ್ರಾ ಆಗೈತೆ.
ಈಗ ಮತ್ತೆ ಇವಾಗ ಚೆಕಪ್ಗೆಲ್ಲ ಬರ್ತಿರ್ತೀವಲ್ವಾ 6 ವೀಕ್ ಬರಬೇಕಂತೆ, 1.5 ತಿಂಗಳು ತನಕ ವೀಕ್ಲಿ ಬರೋಕ್ಕೆ ಹೇಳ್ತಾರೆ. ಸೊ ಅದು ಎಕ್ಸ್ಟ್ರಾ ನಿಮಗೆ ಅವ್ರ ದುಡ್ಡು ಬೀಳುತ್ತೆ, ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಅದು ಸಪ್ರೇಟು. ಅದನ್ನೆಲ್ಲ ನೀವು ಸಪ್ರೇಟಾಗಿ ಕೌಂಟ್ ಮಾಡಿಕೊಂಡ್ರೆ ಇನ್ನೊಂದು 5-6 ಸಾವಿರ ಅಂತ ಅಂದ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ತನಕ ನಮ್ಗೆ ಹಾಸ್ಪಿಟಲ್ಗೆ ಒಟ್ಟಿನಲ್ಲಿ 5 ಡೇಸು 6 ಡೇಸ್ ಇದ್ದಿದ್ದು, 5 ಡೇಸ್ ಇದ್ವಿ. 6ನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರು. ನಮಗೆ 1 ಲ್ಯಾಕ್ ಆಗೈತೆ. ಅಲ್ಲೇ ಪ್ಯಾಕೇಜು ಸಿಗುತ್ತೆ, ನೀವು ಪ್ಯಾಕೇಜು ಬೇಕಾದ್ರೆ ತಗೊಳ್ಬೋದು. ನಾವು ಪ್ಯಾಕೇಜ್ ಏನು ತಗೊಂಡಿಲ್ಲ, ನಮ್ಮದೇ ಇನ್ಸೂರೆನ್ಸ್ ಇದ್ದಿದ್ದರಿಂದ ಇನ್ಸೂರೆನ್ಸಲ್ಲಿ ಯಾವುದೆಲ್ಲ ಕವರ್ ಆಗುತ್ತೆ ಅದನ್ನು ಇನ್ಸೂರೆನ್ಸಲ್ಲಿ ಮಾಡ್ಕೊಂಡ್ವಿ. ಇನ್ನು ಕೈಯಿಂದ ಎಷ್ಟು ಕೊಡಬೇಕು ಅಂತಂದರೆ ಒಂದು 41 ಸಾವಿರ ಕ್ಯಾಶ್ ಕೈಯಿಂದ ಕೊಟ್ಟು ನಾವು ಖರ್ಚು ಮಾಡಿದ್ದೀವಿ. ಹಾಸ್ಪಿಟ್ಲ್ಗಳ ಮೇಲೆ ಡಿಪೆಂಡು, ಪ್ರೈವೇಟ್ ರೂಮು, ಸಿಂಗಲ್ ರೂಮು. ನಾವು ಪ್ರೈವೇಟ್ ರೂಮ್ ತಗೊಂಡಿದ್ವಿ. ರೂಮ್ ಎಷ್ಟು ಜನ ಪರ್ ಡೇ ಚಾರ್ಜ್? ಪ್ರೈವೇಟ್ ರೂಮು 2800. ಅದು ಇವನ್ರಲ್ಲಿ ಇವನ್ರಲ್ಲಿ ಮಾಡ್ಕೊಂಡಾಗ ಅಷ್ಟಿದ್ದು. ಈಗಲೂ ಅದೇ ತಗೊಂಡಿದ್ದು 2800 ರೂಪಾಯಿ ರೂಮ್ ತಗೊಂಡಿದ್ವಿ ಪ್ರೈವೇಟು. ಸೊ ಅದಕ್ಕೆ 2800 ರೂಪಾಯಿ. ನೀವು ಜನರಲ್ ವಾರ್ಡ್ ತಗೋತೀನಿ ಅಂದ್ರೆ ಇನ್ನೂ ಕಡಿಮೆ ಬೀಳುತ್ತೆ ಅಲ್ವಾ? ಜನರಲ್ ತಗೊಳ್ತೀನಿ ಅಂದ್ರೆ ಇನ್ನೂ ಕಮ್ಮಿ ಬೀಳುತ್ತೆ. 1200, 800 ರೂಪಾಯಿಂದ 1200 ರೂಪಾಯಿ ಗಂಟೆ ಅಷ್ಟ ಇದೆಯಂತೆ, ನಂಗೆ ಗೊತ್ತಿಲ್ಲ. ಅದು ಬಿಟ್ರೆ ಇನ್ನೇನು? ಅದು ಬಿಟ್ರೆ ಮಾಮೂಲಿ ಬ್ಲಡ್ ಟೆಸ್ಟ್ಗಳು, ಲ್ಯಾಬ್ ಟೆಸ್ಟ್, ಹೊರಗಡೆಯಿಂದ ಏನಾದ್ರು ಡಾಕ್ಟರ್ನ ಕರ್ಸಿದ್ರೆ ಅವ್ರೇನಾದ್ರು ನೋಡಿದ್ರೆ ಅದಕ್ಕೂ ಚಾರ್ಜ್ ಆಗುತ್ತೆ. ನನಗೆ ಡಿಸ್ಚಾರ್ಜ್ ಎಲ್ಲ ಮಾಡಾದ್ಮೇಲೂ ನನಗೆ ಬ್ಲಡ್ ಟೆಸ್ಟ್ ಕೂಡ ಮಾಡಿದ್ರು. ಅದು ಎಷ್ಟು 3,500 ರೂಪಾಯಿ ಅಲ್ವಾ ಜನ ಇಂಜೆಕ್ಷನು. ಮತ್ತೆ ನಮ್ಮ ಪಾಪು ಆದ್ಮೇಲೂ 8.5 ಇದಾಗೋಗಿತ್ತು ಅಂತೇಳಿ ಮತ್ತೆ ಇಂಜೆಕ್ಷನ್ ಮಾಡಿದ್ರು ನನಗೆ. ಸೊ ಅದಕ್ಕೊಂದು 3,500 ಆಯಿತು. ಈ ಥರ ಎಕ್ಸ್ಟ್ರಾ ಬೇರೆ ಏನಾರ ಇದ್ದರೆ ಅದೆಲ್ಲ ಕವರ್ ಆಗಲ್ಲ ಅಲ್ವಾ ಇನ್ಸೂರೆನ್ಸಲ್ಲಿ. ನಮ್ಮ ಕೈಯಿಂದ ಕೊಟ್ಟು ಅದನ್ನ ಇದು ಮಾಡ್ಕೋಬೇಕು. ಇನ್ಸೂರೆನ್ಸಲ್ಲಿ ಎಲ್ಲ ಕವರ್ ಆಗಲ್ಲ, ಸ್ವಲ್ಪ ಕವರ್ ಆಗುತ್ತೆ. ಆಮೇಲೆ ಒಂದಷ್ಟು ಪಾಲಿಸಿ ಅಲ್ಲಿ ಇರ್ತವೆ ಬೆನಿಫಿಟ್, ಅದರಲ್ಲಿ ಬೇಕಾದ್ರೆ ಕ್ಲೈಮ್ ಮಾಡ್ಕೋಬಹುದು. ಬಿಫೋರ್ 30 ಡೇಸ್, ಆಫ್ಟರ್ 60 ಅದೇ ಅದೊಂದು 2,000 ರೂಪಾಯಿ ಕೊಟ್ಟರು ಅಷ್ಟೇ. ಜಾಸ್ತಿ ಬರಲ್ಲ. 41 ಸಾವಿರ ಖರ್ಚು ಮಾಡಿದ್ದಕ್ಕೆ 2,000 ರೂಪಾಯಿ ಕೊಟ್ಟವ್ರೆ ಅಷ್ಟೇ. ಅದರಲ್ಲಿ ಅಂಥ ಬೆನಿಫಿಟ್ಸ್ ಏನು ಇರಲಿಲ್ಲ. ಅಷ್ಟೇ ಚಾರ್ಜ್ ಆಗಿದ್ದು 1 ಲ್ಯಾಕ್ ಆಗೈತೆ ನಮ್ಮ ಹಾಸ್ಪಿಟಲ್ ಬಿಲ್ಲು. ಅದು ಹಾಸ್ಪಿಟಲ್ಗಳ ಮೇಲೆ ಇನ್ನೂ ಡಿಪೆಂಡ್ ಆಗುತ್ತೆ. ಇನ್ನು ಐಫೈ ಹಾಸ್ಪಿಟಲ್ ಆದರೆ ಇನ್ನೂ ಜಾಸ್ತಿ ಆಗುತ್ತಲ್ಲ ಜನ. ಬಟ್ ಮಂಡ್ಯದಲ್ಲಿ ಇಷ್ಟೇ ಅನ್ಕೊಳ್ತೀನಿ, ಮ್ಯಾಕ್ಸಿಮಮ್ ಇಷ್ಟೇನೆ 1 ಲಕ್ಷ. ಬೆಂಗಳೂರಲ್ಲಾದರೆ ಇನ್ನೊಂದು 20-30,000 ಜಾಸ್ತಿ ಆಗುತ್ತೇನೋ, ನನಗೆ ಗೊತ್ತಿಲ್ಲ. ಗೌರ್ಮೆಂಟ್ ರೂಲ್ಸ್ ಬೇರೆ ಮಾಡೋರಲ್ಲ. ಮುಂಚೆ ಎಲ್ಲ 2 ದಿನಕ್ಕೆ ಓಡಿಸ್ತಾ ಇದ್ರು, ಈಗ 5 ದಿನ ಕಂಪಲ್ಸರಿ ಇಡ್ಸ್ಕೋಬೇಕಲ್ಲ. ಚಳಿದಲ್ಲಿ ನಾನು 3 ಡೇಸ್ಗೆ ಬಂದಿದ್ದೆ, ಇದರಲ್ಲಿ 6ನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ದು ನನ್ನನ್ನು. ಸೊ ಅವಾಗ ಏನಾಗುತ್ತೆ, ನಿಮ್ದು ರೂಮ್ ರೆಂಟ್ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತು ಕನ್ಸಲ್ಟೇಷನು, ಡೈಲಿ ಬಂದು ನೋಡೋದು, ನರ್ಸಿಂಗು, ಟ್ಯಾಬ್ಲೆಟ್ಸು, ಮತ್ತು ಗ್ಲೂಕೋಸು, ಅದ್ರದ್ದು ಚಾರ್ಜಸ್ ಡಬಲ್ ಆಗುತ್ತೆ ಅಷ್ಟೇ. ಇವಾಗ ಅಷ್ಟೇ. ಮುಂಚೆ 60 ಇದ್ದಿದ್ದು ಈಗ 86 ಸಾವಿರ ಆಗಿದೆ. ಇದೆ ಸೇಮ್ ಹಾಸ್ಪಿಟ್ಲಲ್ಲಿ. ಆವಾಗ 80,000, 85,000 ಇಲ್ಲ, ಎಲ್ಲ ಖರ್ಚು ಸೇರಿ ಆವಾಗಲೂ 80 ಆಗಿತ್ತು. ಇವಾಗ ಇನ್ನೊಂದು 20-25 ಜಾಸ್ತಿ ಆಗೈತೆ ಅಷ್ಟೇ.